ಸೊ ಟಾರ್ಗೆಟ್ಗೆ ಮತ್ತೊಮ್ಮೆ ಸ್ವಾಗತ. ಈಶ್ವರಪ್ಪನವರೇ, ಯಡಿಯೂರಪ್ಪನವರು ಜೈಲಿಂದ ಹೊರಬಂದ ನಂತರ ಪಕ್ಷ ಕಟ್ತಾರೆ ಅನ್ನೋ ಒಂದು ಸುದ್ದಿ ಹೌದಾ? ಆ ಮಾತು ಬಂದಿದ್ದು ಹೌದು ತಾನೆ? ಮುಂದುವರಿತೀನಿ. ಪಕ್ಷ ಕಟ್ಟೋದು ಯಾರೋ ಮುಟ್ಟಾಡ್ರು ಸೃಷ್ಟಿ ಮಾಡಿರಂತ ಸುದ್ದಿ. ಮುಂದಕ್ಕೆ ಹೇಳ್ತೀನಿ. ಮುಟ್ಟಾಡ್ರು ಸೃಷ್ಟಿ ಮಾಡಿರಂತ ಸುದ್ದಿ. ಈಶ್ವರಪ್ಪ ಅವರ ಹುದ್ದೆಗೆ ಬರ್ತಾರಂತೆ. ಈಶ್ವರಪ್ಪ ಅವರು ರಾಜ್ಯಾಧ್ಯಕ್ಷ ಪದವಿಯನ್ನ ತ್ಯಜಿಸಬೇಕಂತೆ, ಹೌದಾ? ಒಬ್ಬ ರಾಜ್ಯದ ಅಧ್ಯಕ್ಷ ಅಥವಾ ಮುಖ್ಯಮಂತ್ರಿ ಆಗಂತ ವ್ಯಕ್ತಿ ಯಾವುದು ಆರೋಪದಲ್ಲಿ ಇರಬಾರ್ದು. ಇದೊಂದೇ ಕಾರಣಕ್ಕೆ ಯಡಿಯೂರಪ್ಪನವರು ಅವ್ರು ಬಂದಂತ ಆರೋಪ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟರು. ಕೊಡಬೇಕಾಗಿ ಬಂತು. ಯಾಕೆ ಬರಲಿಲ್ಲ? ಹಾಗಾದ್ರೆ ವಾತಾವರಣ ಸೃಷ್ಟಿ ಆಗ್ಲಿಲ್ಲ. ಶೀಲಾ ದೀಕ್ಷಿತ್ ಬಂದಿಲ್ವಾ? ಗೋವಾ ಮುಖ್ಯಮಂತ್ರಿ ಮೇಲೆ ಬಂದಿಲ್ವಾ ಆಪಾದನೆ? ರಾಜೀನಾಮೆ ಕೊಟ್ರ? ಚಿದಂಬರಂ ಮೇಲೆ ಬಂದಿಲ್ವಾ ಆಪಾದನೆ? ರಾಜೀನಾಮೆ ಕೊಟ್ರ? ಭಾರತೀಯ ಜನತಾ ಪಾರ್ಟಿ ವಿಶೇಷ, ಆರೋಪ ಬಂದ ತಕ್ಷಣ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಬಿಸಾಕಿದ್ರು. ಅವರು ಆರೋಪದಿಂದ ಮುಕ್ತವಾಗಿ ಬರ್ತಾರೆ. ಮುಂದಿನ ಮುಖ್ಯಮಂತ್ರಿ ಅವರೇ, ಯಾವನು ಅಡ್ಡ ಬರಕ್ಕಾಗೋದಿಲ್ಲ, ಈ ನಂಬಿಕೆ ನನಗೂ ಇದೆ. ಸೊ ಹಾಗಾದ್ರೆ ತಾವು ಸದ್ಯಕ್ಕೆ ನಾನು ಅಧ್ಯಕ್ಷ ಪದವಿ ಬಿಡಲ್ಲ ಅಂತ ಇಂಡೈರೆಕ್ಟ್ ಹೇಳ್ತಾ ಇದ್ರಿ. ಒಂದ್ ತಿಳ್ಕೊಳ್ರಿ, ಅಧ್ಯಕ್ಷ ಸ್ಥಾನ ನಾನು ಅಪೇಕ್ಷೆ ಪಟ್ಟು ಬಂದವನಲ್ಲ. ಆ ಅಧ್ಯಕ್ಷ ಸ್ಥಾನಕ್ಕೆ ಗೂಟ ಹೊಡ್ಕೊಂಡು ಕೂತ್ಕೋಬೇಕು ನಂದೇನಿಲ್ಲ. ಅಲ್ಲ, ತಾವು ಯಾವಾಗ್ಲೂ ಯಾಕೆ ರಾಜ್ಯಪಾಲರನ್ನ ಅಷ್ಟೊಂದು ನಿಕೃಷ್ಟವಾಗಿ ಮಾತಾಡ್ತೀರಿ? ನಿಮ್ಮ ಪದ ಬಳಕೆ ಕೂಡ ಬಹಳ ಕಟುವಾದ ಯಾಕೆ ಬಳಸ್ತೀರಿ ಅದನ್ನ? ತಾವು ಹಿರಿಯರಿದ್ದೀರಿ, ಒಬ್ಬ ಬಿಜೆಪಿ ರಾಜ್ಯ ಪಕ್ಷದ ಅಧ್ಯಕ್ಷರು ತಾವು. ಅದಕ್ಕೆ ಹೇಳ್ತೀರಿ, ಒಬ್ಬ ಸಂವಿಧಾನಬದ್ಧ ಹುದ್ದೆ ಹೊಂದಿರೋ ರಾಜ್ಯಪಾಲರನ್ನ ಯಾಕೆ ಅಷ್ಟು ನಿಕೃಷ್ಟವಾಗಿ ಅಂತ ಹೇಳ್ತೀನಿ ಕೇಳಿ. ಸಂವಿಧಾನಬದ್ಧವಾಗಿ ಜನರಿಂದ ಆಯ್ಕೆ ಆಗಿರೋಂಥ ಪೂರ್ಣ ಬಹುಮತ ಇರೋಂಥ ಸರ್ಕಾರದಲ್ಲಿ ನಿರ್ಣಯ ಆಯಿತು, ಗೋಹತ್ಯೆ ನಿಷೇಧ ಕಾನೂನು ಜಾರಿಗೆ ತರಬೇಕು ಅಂತ. ಕರ್ನಾಟಕ ರಾಜ್ಯದಲ್ಲ, ಕಾಂಗ್ರೆಸ್ ಸರ್ಕಾರ ಇರೋಂಥ ಜಾಗದಲ್ಲೂ ಕೂಡ ಏನೇನು ಅಂಶಗಳಿದೆಯೋ ಅದನ್ನು ನಿಷೇಧ ಮಾಡಬೇಕು ಅಂತ ಅದನ್ನೇ ಅಂಶಗಳಿಟ್ಕೊಂಡು ಪೂರ್ಣ ಬಹುಮತದಿಂದ ಚುನಾವಣೆಯಲ್ಲಿ ಗೆದ್ದಂಥ ಶಾಸಕರು ಕಳಿಸಿದಂಥ ತಡೀರಿ ಸ್ವಾಮಿ. ರಾಷ್ಟ್ರಪತಿ ರಾಜ್ಯಪಾಲರ ಹತ್ರ ಹೋದ ತಕ್ಷಣ ಯಾವುದೂ ರಾಷ್ಟ್ರಪತಿಗಳು ಸರಿ. ಹಾಗಾದ್ರೆ ಪಕ್ಷ ಸರ್ಕಾರ ಹೇಳಿದ್ದನ್ನು ಕೇಳಿದ್ರೆ ರಾಜ್ಯಪಾಲರು ಒಳ್ಳೆಯವರು, ತಾವು ಹೇಳ್ದಂಗೆ ಕೇಳಲಿಲ್ಲ ಅಂದ್ರೆ ಅವ್ರು ಕೆಟ್ಟವರು. ರಾಜ್ಯಪಾಲರು ಬಂದಿದ್ದನ್ನ ಬೇರೆ ರಾಜ್ಯಗಳಲ್ಲಿ ಯಾರೂ ರಾಷ್ಟ್ರಪತಿ ಕಳಿಸ್ಲಿಲ್ಲ, ಇವ್ರ್ಯಾಕೆ ಕಳಿಸಿದ್ರು? ಅದಕ್ಕೆ ಟೀಕೆ. ಅಕ್ರಮ ಸಕ್ರಮ ಬಿಲ್ಗಳು ಬಡವ್ರ ಬಗ್ಗೆ ರೀ, ಬಡವರಿಗೆ ಒಂದು ನೆಲೆ ಸಿಗತ್ತೆ ಅಂತ ಅಂದ್ಕೊಂಡು ವಿಧಾನಸಭೆಯಲ್ಲಿ ಪೂರ್ಣ ಬಹುಮತದಿಂದ ಕಳಿಸಿದ್ರೆ ಆ ಮನುಷ್ಯ ಇಟ್ಕೊಂಡು ಕೂತ್ಕೋತಾರಲ್ಲ, ರಾಜ್ಯಪಾಲರು ಅಂತ ಕರಿತೀರ ಅವ್ರನ್ನ? ಸಹಜವಾಗಿ ಈಶ್ವರಪ್ಪನವರು ಹಿರಿಯರು, ಅನುಭವಸ್ಥರು. ಯಾವ ಪಾರ್ಟಿ ಅಧಿಕಾರದಲ್ಲಿರುತ್ತೋ ಆ ಅಧಿಕಾರಸ್ಥರೇ ಎಲ್ಲಾ ಬೈ ಎಲೆಕ್ಷನ್ಗಳನ್ನು ಈ ಹಿಂದೆ ಗೆದ್ದಿದ್ದಾರೆ, ಇತಿಹಾಸ ಇದೆ ಅದು. ಅಲ್ರಿ, ಮುಂಚೆ ನೀವು ನೆನಪು ಮಾಡ್ಕೊಳ್ರಿ, ನಾವು ಹೆಂಗೆ ಗೆದ್ಕೊಂತ ಬಂದೀವಿ ಅಂತ. 1 ಇತ್ತು, 4 ಆಯಿತು, 40 ಆಯಿತು, 44 ಆಯಿತು, 79 ಆಯಿತು, 110 ಆಯಿತು, 121 ಇವತ್ತು. ಹೆಂಗಾದ್ವಿ? ಜನಗಳ ಆಶೀರ್ವಾದ ಗೆದ್ವಾ? ಸೊ ಅಲ್ಲೇ ಇರ್ತೀರಿ ಅನ್ನೋ ಒಂದು ನಂಬಿಕೆ ಇದೆಯಾ ನಿಮ್ಗೆ? ಗ್ಯಾರಂಟಿ ಇದೆಯಾ? ಇನ್ನು 25 ವರ್ಷ ಕಾಂಗ್ರೆಸ್ನವರು, JDSನವರು, ನಿಮ್ಮ ಸುವರ್ಣ ಟಿವಿನೂ ಕೂಡ ತ್ರಿಪುರಾಗ ಹೊಡೆದ್ರು ಕೂಡ ನಮ್ಮನ್ನು ಯಾರು ಅಲ್ಲಾಡ್ಸಕ್ಕಾಗಲ್ಲ. ಇನ್ನು 25 ವರ್ಷ ನಾವು ಅಧಿಕಾರದಲ್ಲಿ ಇರ್ತೇವೆ, ಇನ್ನೂ ಒಳ್ಳೆ ಕೆಲಸ ಮಾಡ್ತೇವೆ. ಕ್ಯಾಬಿನೆಟ್ ಅಧಿವೇಶನ ಜೈಲಲ್ಲಿ ಕರೆಯೋ ರೀತಿ ಇದೆ ಈಶ್ವರಪ್ಪನವರೇ. ಮತ್ತೆ 20 ವರ್ಷದಲ್ಲಿ ಯಾರು ಇರ್ತಾರೆ ಪಕ್ಷದಲ್ಲಿ? ನೀವು ಒಂಥರ ನಿಮ್ಗೆ ಹೆಂಗಾಗ್ಬಿಟ್ಟಿದೆ ಅಂತಂದ್ರೆ, ಈ ಕಾಂಗ್ರೆಸ್ನವರು, JDSನವರು ನಿಮಗೂ ಗಾಳಿ ಬೀಸಿದೇನೋ ಅಂತ ಅನಿಸ್ತಾ ಇದೆ. ನಾನು ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತಂದ್ರೆ, ಜೈಲಲ್ಲಿರೋರ ಬಗ್ಗೆ 10 ಬಾರಿ ಹೇಳಿದೆ ನಾನು. ಅವ್ರ ಆರೋಪದಲ್ಲಿದ್ದಾರೆ, ಅಪರಾಧಿ ಅಂತ ಯಾರು ತೀರ್ಮಾನ ಆಗಿ ಜೈಲಲ್ಲಿಲ್ಲ, ಆರೋಪದಿಂದ ಮುಕ್ತವಾಗಿ ಬರ್ತಾರೆ. ಆದ್ರೆ ರಾಜ್ಯದ ಜನ ಏನ್ ನಂಬಿಕೆ ಇಟ್ಟು ನಿಮಗೆ ಓಟ್ ಕೊಟ್ರು? ನೀವ್ ಏನಂತ ಹೇಳ್ಕೊಂಡ್ ಬಂದ್ರಿ? ನೀವ್ ಹೇಗ್ ನಡ್ಕೋತಾ ಇದ್ದೀರಿ? ರಾಜ್ಯದ ಜನ ಮುಂದೆ ಯಾಕೆ ನಂಬಬೇಕು ನಿಮ್ಮನ್ನ? ನೋಡಿ, ಅದಕ್ಕೆ ಹೇಳಿದ್ದು ನಾನು ಹೇಳ್ತೀನಿ, ಬಿಜೆಪಿಯ ಮುಖವಾಡ ರಾಜ್ಯದ ಜನರ ಮುಂದೆ ಕಳಿಸಿ ಬಿದ್ದಿದೆ. ಅದಕ್ಕೆ ನಾನು ಹೇಳ್ತಾ ಇರೋದು, ನೀವು ಭ್ರಮೆನಲ್ಲಿದ್ದೀರಿ ಅಂತ. ಯಾವ ಜನ ನಮ್ಮ ಮೇಲೆ ನಂಬಿಕೆ ಇಟ್ಕೊಂಡು ಅಧಿಕಾರಕ್ಕೆ ತಂದರೋ 60 ವರ್ಷದಲ್ಲಿ ಕರ್ನಾಟಕ ರಾಜ್ಯದ ಹಳ್ಳಿಗಳಿರ್ಬೋದು, ಎಲ್ಲ ಇಲಾಖೆಗಳಲ್ಲಿ ನಾವು ಹೆಚ್ಚಿನ ಅಭಿವೃದ್ಧಿ ಮಾಡಿದ್ದೀವಿ ಅಂತ ಹೇಳ್ಕೊಂಡು ಆ ನಂಬಿಕೆ ಮೇಲೆ ಅದೇ ಜನ ನಮಗೆಲ್ಲ ಚುನಾವಣೆಯಲ್ಲೂ ಗೆಲ್ಸ್ಕೊಂಡು ಬರ್ತಾ ಇದ್ದಾರೆ. ಅದೇ ಜನ. ಈ ಕಾಂಗ್ರೆಸ್ನವ್ರದ್ದು, JDSನವ್ರದ್ದು ಸರ್ಟಿಫಿಕೇಟ್ ಅವ್ರು ಏನ್ ಮಾಡಿದ್ದಾರೆ ಈಶ್ವರಪ್ಪನವ್ರೆ? ಕಾಂಗ್ರೆಸ್ನವ್ರು, ಬಿಜೆಪಿ, ಲೋಕಾಯುಕ್ತ ಹತ್ರ ಕಂಪ್ಲೇಂಟ್ ಕೊಡ್ತಾರೆ, FIR ಹಾಕ್ತಾರೆ, ಜೈಲು ಕಳ್ಸೋದು. ಇಷ್ಟು ಬಿಟ್ಟರೆ ಅವ್ರು ಏನು ಮಾಡ್ತಾರೆ? ನೀವೇ ನ್ಯಾಯವಾಗಿ ಯೋಚನೆ ಮಾಡಿರಿ. 2000ನೇ ಇಸ್ವಿಯಿಂದ 2010 ತನಕ ಯಾರ್ಯಾರು ತಪ್ಪು ಮಾಡಿದ್ದಾರೆ ಅದ್ರ ಬಗ್ಗೆ ಪಟ್ಟಿ ಕೊಡ್ರಪ್ಪ ಅಂತ ಕೇಳಿದ್ರು. ಬರೀ ಬಿಜೆಪಿನಲ್ಲಿರೋಂಥವ್ರ ಹೆಸರುಗಳು ಕೊಡ್ತಾರಲ್ಲ, ಇದು ನ್ಯಾಯ ನಿಮಗನ್ಸುತ್ತಾ? ಆಯೋಗ ರಚನೆ ಮಾಡಿ ಕೊಡಿ, ಅದನ್ನು ತನಿಖೆಗೆ ಎಲ್ಲ ಮಾಡ್ತೀವಿ. ನೋಡಿ, ನಾವು ಏನ್ ಮಾಡಬೇಕು ಅನ್ನೋದು ನಿಮ್ಮ ಹತ್ರ ಕೇಳಿ ಮಾಡಿಸ್ಕೊಡೋಂಥ ಅವಶ್ಯಕತೆ ಇಲ್ಲ. ತಡೀರಿ, ನಾನು ಇದಕ್ಕೆ ಏನು ಉತ್ತರ ಕೊಡ್ತೀನಿ ನೀವು ಹೇಳಿ. SM ಕೃಷ್ಣ ಪೀರಿಯಡ್ನಲ್ಲಿ 800 ಡಿನೋಟಿಫಿಕೇಶನ್ ಫೈಲ್ ಸೈನ್ ಮಾಡಿದ್ರು. ಅದನ್ನ ಅವ್ರು ಹೇಳಿದ್ರಲ್ಲ, ಬಾಯ್ ಚಪ್ಪಲು ಕೇಳಬೇಡಿ, ಆ ರೀತಿ ತನಿಖೆ ಮಾಡಿಸಿ ಅಂತ. ತನಿಖೆ ಮಾಡಿಸ್ತೀನಿ ರೀ. ನಾನು ಹೇಳ್ತಿರೋದು ಡಿನೋಟಿಫಿಕೇಶನ್ ಮಾಡಿದ್ದಾರೆ ಅಂತ, ಇಲ್ಲಿಗಲ್ ಮಾಡಿದ್ರೆ ಅಂತ ನಾನು ಅವತ್ತು ಹೇಳಿಲ್ಲ, ಇವತ್ತು ಹೇಳ್ತಾ ಇಲ್ಲ. ಡಿನೋಟಿಫಿಕೇಶನ್ ಇಲ್ಲಿಗಲ್ ಅಲ್ವೇ ಅಲ್ವ? ಅದಕ್ಕೆ ನಾನು ಹೇಳ್ತಿರೋದು, ಈಗ ಇಲ್ಲಿಗಲ್ ಅಂತಾನೆ ಇವ್ರು ಜೈಲಿಗೆ ಕಳಿಸಿರೋದು. ಹೌದು, ಅವ್ರು ಇಲ್ಲಿಗಲ್ ಮಾಡಿರೋದಕ್ಕೆ ಕಳಿಸಿದ್ದಾರೆ. ಸ್ವಾಮಿ, ನಾನು ಮಾಡಿದ್ದಾರೆ ಅಂತ ತೀರ್ಮಾನ ಆಯ್ತಾ ಕೋರ್ಟಲ್ಲಿ? ಅದಕ್ಕೆ ತಾನೇ ಈಗ ತೀರ್ಮಾನ ಆಗ್ಬಿಟ್ಟಿದ್ಯಾ? ನೀವು ಹೇಳ್ತಿರೋ ಪ್ರಕಾರ ಇಲ್ಲಿಗಲ್ ಅಂತ ಆಗೋಗ್ಬಿಟ್ಟಿದ್ಯಾ? ಸೊ ಈಗಲೇ ಇಷ್ಟು ಸುಸ್ತಾಗಿದ್ದೀರಿ ಈಶ್ವರಪ್ಪನವರೇ? ಯಾರು ಹೇಳಿದ್ದು? ಮುಂದಿನ ಚುನಾವಣೆ ಬಗ್ಗೆ ಹೇಳ್ತಾ ಇದ್ದೀರಿ. ನನಗೆ ಪೂರ್ಣ ನಂಬಿಕೆ ಇದೆ.
ಇನ್ನು 25 ವರ್ಷ ಈ ಸರ್ಕಾರ BJP ಸರ್ಕಾರ ಬರುತ್ತೆ, ಕಣ್ತುಂಬ ನೋಡಿ ಆನಂದ ಪಡ್ತೀನಿ ನಾನು. ಹಾಗಾದ್ರೆ ನಾನು ಈಗ ಹೇಳಬೇಕು ನೀವು ಭ್ರಮೆಲಿದ್ದೀರಿ ಅಂತ. ಜನ ನಮಗೆ ಬೆಂಬಲಿಸ್ತಾ ಇದ್ದಾರೆ, ನಮ್ಮ ಕಾರ್ಯಕರ್ತರ ಸಂಘಟನೆ ಇದೆ, ಜನ ಎಲ್ಲ ಈಗ ಮೆಚ್ಚಿ ಹೌದು ಹೌದು ಅಂತ ಇದ್ದಾರೆ. ತಾವು ಅದನ್ನ ಒಂದೊಂದು ಊರಿಗೆ ಬರ್ರಿ, ಎಲ್ಲಿ ರಸ್ತೆಗಳಾಗಿದೆ, ಎಲ್ಲಿ ಚರಂಡಿಗಳಿಗಾಗಿದೆ, ಅದನ್ನ ಹೇಳ್ತಾ ಎಲ್ಲಿ ಶಾಲೆಗಳಾಗಿದೆ, ಆ ಜನ ಹೇಳ್ತಾರೆ ಹೆಂಗೆ ಮಾಸಾಶನ 50 ರೂಪಾಯಿ 100 ರೂಪಾಯಿ ಕೊಡ್ತಿದ್ರು, 400 ರೂಪಾಯಿ ತನಕ ವಿಧವೆಯವರಿಗೆ, ಅಂಗವಿಕಲರಿಗೆ ಆನಂದ ಪಡ್ತಿದ್ದಾರೆ. ರಾಜ್ಯದಲ್ಲಿ ಕರೆಂಟ್ ಇಲ್ದಲೆ ವಿದೇಶದಿಂದ ಇದು ಬಂದ delegation ಈ ಯಾರು- ಮುಂದೆ ಅವಮಾನ ಮಾಡ್ಕೊಂಡು ಹೋಗಿದ್ದಾರೆ. ನಿಮ್ಗೆ ಏನಾಗಿದೆ? ವಿಧಾನಸೌಧದಲ್ಲೇ ಕರೆಂಟ್ ಇಲ್ಲ, ನೀವು ಅದಕ್ಕೆ ತಾವು ಹೇಳಿದಿರಿ ಅಭಿವೃದ್ಧಿ ಆಗಿದೆ, ರಸ್ತೆ ಆಗಿದೆ ಅಂತ. ನೀವು ರೇವಣ್ಣನೋ ಸಿದ್ದರಾಮಯ್ಯ ಮಾತಾಡ್ತಿದ್ದೀರಿ. ಕರೆಂಟ್ ಹೋಗಿದ್ದು ರೇವಣ್ಣ ಹೇಳಿದ್ದ, ನಾನು ಹೇಳಿದ್ದ? ಸ್ವಾಮಿ ತಿಳ್ಕೊಳ್ಳಿ, ತಾನೇ ಹೋಗಿದ್ದು. ಸ್ವಲ್ಪ ತಿಳ್ಕೊಳ್ರಿ. ಹೋಗಿದ್ದೌದ್ರಿ, ನಾನು ಇಲ್ಲ ಅನ್ನಲ್ಲ. ನಮ್ಮ ರಾಜ್ಯಕ್ಕೆ ಬೇಕಾಗಿರೋಂಥ ಕರೆಂಟು 1200 ಮೆಗಾವಾಟ್, 12,000 ಮೆಗಾವಾಟ್. ಇಲ್ಲಿ ಉತ್ಪಾದನೆ ಮಾಡೋಕ್ಕೆ ಹೊರಟಿರೋದು 6,000 ಮೆಗಾವಾಟ್. ಇನ್ನು 6,000 ಮೆಗಾವಾಟ್ ಶಾರ್ಟೇಜ್ ಇದೆ. ಇವತ್ತು ವಿದ್ಯುತ್ತಿನ ಕೊರತೆಗೆ BJP ನೀವೇ ಹೇಳ್ರಿ, ಪ್ರಾಮಾಣಿಕವಾಗಿ ಹೇಳ್ರಿ. ಭಾರತೀಯ ಜನತಾ ಪಾರ್ಟಿ ಟೀಕೆ ಮಾಡೋದಕ್ಕೋಸ್ಕರ ನೀವು ಸುವರ್ಣ TV ಇದ್ದೀರಿ. ನೀವೇ ಹೇಳಿ, ಒಂದು 3 ವರ್ಷದಲ್ಲಿ ವಿದ್ಯುತ್ ಉತ್ಪಾದನೆ ಮಾಡೋಕ್ಕೆ ಟೀಕೆಗಳನ್ನು ಪಾಸಿಟಿವ್ ಆಗಿ ತಗೊಳ್ಳಲ್ಲ. ನೋ ಪಾಸಿಟಿವ್ ಆಗಿ ಕೂಡ ಇದು ಏನಾಗುತ್ತೆ, ಕೆಟ್ಟ ಹೆಸರು ಒಂದು ರಾಜಕೀಯ ಪಕ್ಷವಾಗಿ ಸುವರ್ಣ ನ್ಯೂಸ್ ಏನು ರಾಜಕೀಯ ಇಲ್ಲ ಪಾರ್ಟಿ ಅಲ್ಲ. ಇವು ರಾಜಕಾರಣಕ್ಕಿಂತ ಜಾಸ್ತಿ ಮಾಡ್ತಿದ್ದೀರಿ No, ನೀವು. no, no. ನಿಮ್ಮ ಸುವರ್ಣ ಟಿವಿ ಕಾಂಗ್ರೆಸ್ JDS ಗಿಂತಲೂ ಹೆಚ್ಚು ರಾಜಕಾರಣ ಮಾಡ್ತಿದ್ದೀರಿ. ನಾನು ಒಪ್ಪಲ್ಲ. ನಾನು ಪ್ರಾಮಾಣಿಕವಾಗಿ ನಿಮ್ಮ ಸಲಹೆಗಳು ಬಂದಿದ್ರೆ ನಾನು ಅನೇಕ ಪತ್ರಿಕೆಗಳು, ಉಳಿದ ಟಿವಿಗಳು ನಾನು ನೋಡ್ತಾ ಇದ್ದೀನಿ. ಯಾರ ಸಲಹೆಗಳನ್ನು ತಗೋತೀರಿ? ಎಲ್ರದ್ದು ತಗೋತಾ ಇದ್ದೀವಿ. ನಿಮ್ಮದು ಮಾತ್ರ ಅದೇನು ನಿಮಗೆ BJP ಮೇಲೆ ಕಣ್ಣು ಬಿದ್ದಿದೆಯೋ ನನಗಂತೂ ಅರ್ಥ ಆಗ್ತಿಲ್ಲ. ಯಾಕೆ ನಾವು ನಿಮ್ಮ ಮೇಲೆ ಏನು ತೊಂದರೆ ಕೊಟ್ಟಿದೆಯೋ ಅದಂತೂ ಗೊತ್ತಿಲ್ಲ. ನೆಗೆಟಿವ್ ನ್ಯೂಸ್ ಫಸ್ಟ್ ಎಟ್ ಸುವರ್ಣ TV, ಫಸ್ಟ್ ನ್ಯೂಸ್. ಇನ್ಮೇಲೆ ದಯವಿಟ್ಟು ಹಂಗೆ ಮಾಡಬೇಡಿ. ಈಶ್ವರಪ್ಪನವ್ರ ಪ್ರಕಾರ, ರಾಜ್ಯ BJP ಅಧ್ಯಕ್ಷ ಈಶ್ವರಪ್ಪ ಪ್ರಕಾರ BJP ಪಕ್ಷ ಬಹಳ ಸ್ಟ್ರಾಂಗ್ ಆಗಿ ಯುನೈಟ್ ಆಗಿದೆ, ಇಡೀ ನಮ್ಮ ರಾಜ್ಯ ಸುಭಿಕ್ಷವಾಗಿದೆ ಅಂತ ತಾವು ಹೇಳ್ತಾ ಇದ್ದೀರಿ. ಎಷ್ಟು ಚೆನ್ನಾಗಿ ನೀವು ನಿಜಕ್ಕೂ ಕೂಡ ಸಿದ್ದರಾಮಯ್ಯನಿಗೂ ರೇವಣ್ಣನಿಗೂ ಮೀರಿಸಿ ಪ್ರಶ್ನೆಗಳು ಕೇಳ್ತೀರಿ. ಅಲ್ಲ, ಕೇಳ್ತಾ ಅದಕ್ಕೆ ಹೇಳ್ತಿಲ್ರಿ, ನಾನು ಸ್ವಾಮಿ ರಾಮರಾಜ್ಯ ನಾವು ಮಾಡಿಬಿಟ್ಟಿದ್ದೀವಿ ಅಂತ ಹೇಳಿಲ್ಲ. 60 ವರ್ಷಗಳಿಂದ ಕಾಂಗ್ರೆಸ್ JDSನವ್ರು ಏನು ಮಾಡಿದ್ದಾರೆ ಅದಕ್ಕಿಂತ ಉತ್ತಮ ಕೆಲಸ ನಾವು ಮಾಡಿದ್ದೇವೆ. ರಾಜ್ಯ ಜನ ಇನ್ನೂ ಮೆಚ್ಚೋ ರೀತಿಯಲ್ಲಿ ಆಡಳಿತವನ್ನು ಕೊಡ್ತೇವೆ, ಶಕ್ತಿಶಾಲಿಯಾಗಿ ಸಂಘಟನೆ ಕಟ್ತೇವೆ. ಇದನ್ನು ರಾಜ್ಯ ಜನಕ್ಕೆ ನಿಮ್ಮ ಸುವರ್ಣ ನ್ಯೂಸಿನ ಮುಖಾಂತರ ನಾನು ಸಂದೇಶ ಕೊಡೋಕ್ಕೆ ಇಷ್ಟಪಡ್ತೇನೆ. ಓಕೆ, ಈಶ್ವರಪ್ಪನವರೇ, ನಮ್ಮ ಜೊತೆ ಇಷ್ಟೊತ್ತು ಮಾತಾಡಿದ್ರಿ, ಥ್ಯಾಂಕ್ ಯು ವೆರಿ ಮಚ್. ಇದಿಷ್ಟು ಇವತ್ತಿನ ಟಾರ್ಗೆಟ್. ಮುಂದಿನ ವಾರ ಮತ್ತೊಬ್ಬ ಅತಿಥಿಯೊಂದಿಗೆ ಭೇಟಿ ಆಗ್ತೀನಿ. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್ 24/7.